ಹಾಯ್ ಯು ಆಲ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ವ್ಲಾಗ್. ಅಡ್ಜಸ್ಟ್ ಮಾಡ್ಕೊಳ್ಳಿ, ನಾನು ವಾಯ್ಸ್ ಓವರ್ ಕೊಡ್ತಾ ಇದ್ದೀನಿ ಬಿಕಾಸ್ ಆಬ್ವಿಯಸ್ಲಿ ನನ್ನ ಮದುವೆ ಇತ್ತು, ನನಗೆ ಮಾತಾಡೋಕ್ಕಾಗಲಿಲ್ಲ. ನೆಕ್ಸ್ಟ್ ನಾನೆಲ್ಲ ಮಾತಾಡಿದ್ದೀನಿ ಬೇರೆ ವೀಡಿಯೋಸಲ್ಲಿ, ಅವನ್ನೆಲ್ಲ ನಿಮಗೆ ತೋರಿಸ್ತೀನಿ. ಇವತ್ತು ನಾವು ಇಲ್ಲಿ ಎಲ್ಲಿಗೆ ಹೋಗ್ತಾ ಇದ್ದೀವಿ ಅಂದರೆ, ನಮ್ಮ ಮನೇಲಿ ಚಪ್ರಶಾಸ್ತ್ರ ಮುಗಿಸ್ಕೊಂಡು ನಾವು ಭರತ್ ಅವ್ರ ಮನೆಗೆ ಹೋಗ್ತಾ ಇದ್ವಿ. ಅವ್ರ ಮನೇಲೂ ಮಾರ್ನಿಂಗ್ ಚಪ್ರಶಾಸ್ತ್ರ ಮುಗ್ದಿತ್ತು. ಇದು ಭರತ್ ಅವ್ರ ಪ್ಲ್ಯಾನ್ ಆಗಿತ್ತು. ಏನು ಅಂದರೆ ಅರ್ಶಿನ ಶಾಸ್ತ್ರನ ಇಬ್ಬರು ಒಟ್ಟಿಗೆ ಮಾಡ್ಕೊಳ್ಳೋಣ, ಜೊತೆಗೆ ಸೇರಿಕೊಂಡು ಎರಡೂ ಫ್ಯಾಮಿಲಿ ಸೇರಿಕೊಂಡು ಒಟ್ಟಿಗೆ ಮಾಡ್ಕೊಳ್ಳೋಣ ಅಂತ ಅವ್ರ ಪ್ಲ್ಯಾನ್ ಇತ್ತು. ಆ್ಯಂಡ್ ಅದು ತುಂಬ ಚೆನ್ನಾಗಿ ಎಕ್ಸಿಕ್ಯೂಟ್ ಕೂಡ ಆಯಿತು. ಸೊ ಇವ್ರು ಬಂದು ನಮ್ಮ ಅತ್ತೆ ಅಂದರೆ ಭರತ್ ಅವರಮ್ಮ. ಇವ್ರು ಸ್ವಲ್ಪ ತುಂಬ ನರ್ವಸ್ಸೇ ಆಗಿಬಿಟ್ಟಿದ್ರು. ಏನಕ್ಕಪ್ಪ ಅಂದರೆ ಈ ರೀತಿ ಹಳದಿ ಶಾಸ್ತ್ರ ಅವ್ರ ಮನೇಲಿ ಯಾವತ್ತೂ ಆಗಿರಲಿಲ್ಲ. ಅವ್ರ ಮನೇಲಾದರೆ ಹಳದಿ ಶಾಸ್ತ್ರ ಯಾವಾಗಲೂ ಸಿಂಪಲ್ಲಾಗಿ ಮನೇಲೇ ಸಿಂಪಲ್ಲಾಗಿ ಮಾಡ್ತಾಯಿದ್ರು. ಆ್ಯಂಡ್ ಫೋಟೋಸ್ ಎಲ್ಲ ಅಷ್ಟೆಲ್ಲ ತೊಗೊಳ್ತಾನೆ ಇರಲಿಲ್ಲ. ಬಟ್ ನಮ್ಮದ್ರಲ್ಲಿ ಹೇಗಾಗಿತ್ತು ಅಂದರೆ ಸಿಕ್ಕಾಪಟ್ಟೆ ಡೆಕೋರೇಷನ್ ಆ್ಯಂಡ್ ಫೋಟೋಗ್ರಾಫರ್ ವಿಡಿಯೋಗ್ರಾಫರ್ಸೇ ಒಂದು 6 to 7 ಮೆಂಬರ್ಸ್ ಇದ್ದರು. ಅದನ್ನ ಯಾವ ರೀತಿ ಫೇಸ್ ಮಾಡಬೇಕು ಅನ್ನೋದು ಅವರಿಗೆ ಗೊತ್ತಾಗ್ತಾ ಇರಲಿಲ್ಲ. ಆ್ಯಂಡ್ ದಿಸ್ ಇಸ್ ಮೈ ಮಾಮ್. ಅವರು ತುಂಬ ಎಂಜಾಯ್ ಮಾಡಿದ್ರು. ತುಂಬ ಚೆನ್ನಾಗಾಯಿತು ಅರ್ಶಿನ ಶಾಸ್ತ್ರ ಅಂತ ಎಲ್ಲರೂ ಹೇಳ್ತಾಯಿದ್ರು. ಆ್ಯಂಡ್ ನಾವು ಅಂದ್ಕೊಂಡಂಗೆ ಸಿಕ್ಕಾಪಟ್ಟೆ ಕ್ರೇಜಿಯಾಗಿ ಫೋಟೋಸ್ ತೊಗೊಳ್ಳೋಣ ಅರ್ಶಿನ ಶಾಸ್ತ್ರದಲ್ಲಿ, ಚೆನ್ನಾಗಿರಲಿ ಅಂತ ಎಲ್ಲ ವೀಡಿಯೋಸ್ ಎಲ್ಲ ಮಾಡಿಸ್ಕೊಳ್ತಾ ಇದ್ವಿ. ಬಟ್ ದೊಡ್ಡವ್ರಿಗೆಲ್ಲ ಇವ್ರು ಏನು ಮುಗಿಸ್ತಾನೆ ಇಲ್ಲ ಫೋಟೋಸು. ಅಲ್ಲಿ ದಾಸಯ್ಯ ಅಂತ ಇವ್ರಿಗೆ ಅದರಲ್ಲಿ ಕರೆಸ್ತಾರೆ. ಸೊ ಅವರು ವೆಯ್ಟ್ ಮಾಡ್ತಾಯಿದ್ರು ಕೆಳಗಡೆ ಪೂಜೆ ಮಾಡ್ಸೋಕ್ಕೆ ನಮ್ಮದು ಸ್ನಾನ ಆದಮೇಲೆ ಅಂತ. ಸೊ ಅವ್ರು ಬೇರೆ ವೆಯ್ಟ್ ಮಾಡ್ತಾಯಿದ್ದಾರಂತೆ. ಎಲ್ಲ ಶಾಸ್ತ್ರಗಳನ್ನ ಬೇಗ ಅರ್ಜೆಂಟ್ ಮಾಡಿ ಎಲ್ಲ ನಮ್ಮನ್ನ ಬೇಗ ಮುಗಿಸಿ ಅಂತೆಲ್ಲ ಇದು ಮಾಡ್ತಾಯಿದ್ರು. ಆಮೇಲೆ ನೀವು ಇಲ್ಲೇನು ನೋಡ್ತಾ ಇದ್ದೀರಾ ಲೇಡೀಸು ಒಣಕೆ ಕುಟ್ಟೋದು. ಸೊ ಇದೆಲ್ಲ ಮಂಡ್ಯ ಸೈಡು ಶಾಸ್ತ್ರಗಳು, ಅರ್ಶಿನ ಶಾಸ್ತ್ರ ದಿನ ಮಾಡ್ತಾರೆ. ಆಮೇಲೆ ಹಪ್ಪಳನೂ ಒತ್ತುತ್ತಾ ಇದ್ರು ಅಂತ ಹೇಳಿದ್ರು. ನಂಗೆ ಅದನ್ನು ನೋಡೋಕ್ಕಾಗಲಿಲ್ಲ ಬಿಕಾಸ್ ನಾನು ತುಂಬ ಟೆನ್ಸ್ಡ್ ಆಗಿದೆ. ಈ ಕಡೆ ಫೋಟೋಗ್ರಾಫರ್ಸು ಪೋಸ್ ಮಾಡಿ ಬೇಗ ಅಂತೆಲ್ಲ ಇದು ಮಾಡುವಾಗ ಲೇಡೀಸ್ ಎಲ್ಲ ಅರ್ಜೆಂಟ್ ಮಾಡ್ತಾಯಿದ್ರು. ಕೆಳಗಡೆ ದಾಸಯ್ಯ ಕಾಯ್ತಾ ಇದ್ದಾರೆ, ಬೇಗ ಬನ್ನಿ ಮುಗಿಸ್ಕೊಂಡು ಬನ್ನಿ ಅಂತ, ಸ್ನಾನ ಮಾಡ್ಕೊಂಡು ಬನ್ನಿ ಅಂತ. ಸೊ ಆ ರೀತಿ ಆಯಿತು.
ಅರಿಶಿನ ಶಾಸ್ತ್ರಕ್ಕೆ ಆ್ಯಕ್ಚುಲಿ ನಾವು ಸುಮಾರು ಜನರನ್ನೇ ಕರೆದಿದ್ವಿ, ಲೈಕ್ 100 to 150 ಮೆಂಬರ್ಸ್ವರೆಗೂ ಬಂದಿದ್ದರು. ಸೊ ಊಟ ಇತ್ತು, ಎಲ್ಲ ಊಟ ಮಾಡಿಕೊಂಡು ಎಲ್ಲ ಹೋದ್ಮೇಲೆ ಈವ್ನಿಂಗ್ ಒಂದು ಸ್ವಲ್ಪ ಹೊತ್ತು ರೆಸ್ಟ್ ಮಾಡಿಕೊಂಡು ನಾವು ನೈಟ್ ಸ್ಟಾರ್ಟ್ ಮಾಡಿದ್ದು ಮೆಹಂದಿ ಶಾಸ್ತ್ರ. ಸೊ ಹೀಗಿತ್ತು ನಮ್ಮ ಮೆಹಂದಿ ಶಾಸ್ತ್ರ. ಅಂದರೆ ನನಗಂತೂ ಸಾಕಾಗೋಗ್ಬಿಟ್ಟಿತ್ತು. ನನಗೆ ಲಿಟ್ರಲಿ ಮೆಹಂದಿ ಹಾಕ್ಸ್ಕೊಳ್ಳೋಕ್ಕೆ ಇಂಟ್ರೆಸ್ಟೇ ಇರಲಿಲ್ಲ. ಲೈಕ್ 4 ಅವರ್ಸ್ 3 ಅವರ್ಸ್ ಕೂತ್ಕೋಬೇಕಲ್ಲ ಅಂತ ಒಂದು ಬೇಜಾರಿತ್ತು. ಅದ್ರ ಜೊತೆ ನನ್ನ ಕಸಿನ್ಸ್ ಎಲ್ಲ ಡ್ಯಾನ್ಸ್ ಮಾಡ್ತಾಯಿದ್ರು. ಅವ್ರು ಡ್ಯಾನ್ಸ್ ಮಾಡ್ತಾಯಿದ್ರೆ ನನಗೂ ಹೋಗಿ ಅವ್ರ ಜೊತೆ ಜಾಯ್ನ್ ಆಗಬೇಕು ಅಂತ ಸಿಕ್ಕಾಪಟ್ಟೆ ಆಸೆ ಆಗ್ತಾಯಿತ್ತು. ಅದಕ್ಕೆ ನಾನು ಆರ್ಟಿಸ್ಟ್ಗಳಿಗೆ ಬೇಗ ಬೇಗ ಮುಗಿಸಿ ನನಗೆ ಏನೋ ಒಂದು ಹಾಕಿ, ನನಗೆ ಅಷ್ಟು ಇಂಟ್ರೆಸ್ಟೇ ಇಲ್ಲ, ಏನೋ ಒಂದು ಡಿಸೈನ್ ಮಾಡಿ ಅಂತ ಅವ್ರಿಗೊಂದು ಡಿಸೈನು ಸೆಲೆಕ್ಟ್ ಮಾಡಿಕೊಟ್ಬಿಟ್ಟು ಹಾಕ್ಸ್ಕೊಂಡೆ. So pretty ಅಲ್ವಾ? ಬಿ ಆ್ಯಂಡ್ ಆರ್ ವಿತ್ ಅ ಸ್ಮಾಲ್ 2 little hearts ಆ್ಯಂಡ್ ಅ ಫ್ಲವರ್ ಬಿಕಾಸ್ ರೋಸಾ ಅಂತ. ಐ ರಿಯಲಿ ಹ್ಯಾವ್ ಟು ಥ್ಯಾಂಕ್ ಭರತ್ ಬಿಕಾಸ್ ಈ ಇವೆಂಟ್ ಇಷ್ಟು ಚೆನ್ನಾಗಾಗಿದ್ದಕ್ಕೆ ಕಾರಣ ಅವರೊಬ್ಬರೇ ಆಗಿದ್ದರು. ಆ್ಯಂಡ್ ಎಲ್ಲ ಎಫರ್ಟ್ಸ್ ಅವ್ರದ್ದೇ ಒಬ್ರದ್ದಾಗಿತ್ತು. ಆ್ಯಂಡ್ ನನ್ನ ಖುಷಿಯಾಗಿರಬೇಕು, ಇದು ನನ್ನ ಡೇ ಆಗಿರೋದ್ರಿಂದ. ಆ್ಯಂಡ್ ಹಳದಿ ಶಾಸ್ತ್ರ ಆಗಿರ್ಬೋದು, ಮೆಹಂದಿ ಶಾಸ್ತ್ರ ಅವ್ರದ್ದೇ ಎಲ್ಲ ಪ್ಲ್ಯಾನ್ ಆಗಿತ್ತು. ಸೊ ಐ ಆಮ್ ರಿಯಲಿ ಸೋ ಥ್ಯಾಂಕ್ಫುಲ್ ಟು ಹಿಮ್. ಇನ್ನು ಲಾಸ್ಟಲ್ಲಂತೂ ನಾನು ಮೆಹಂದಿ ಹಾಳಾದರೂ ಪರವಾಗಿಲ್ಲ, ನನಗೆ ಡ್ಯಾನ್ಸ್ ಮಾಡಬೇಕು, ಅದು ನನ್ನ ಫೇವ್ರೆಟ್ ಸಾಂಗ್ ಬೇರೆ ಪ್ಲೇ ಮಾಡಿಬಿಟ್ಟಿದ್ರು, ಮಾಡಲೇಬೇಕು ಅಂತ ನಾನು ಹೋಗ್ಬಿಟ್ಟೆ, ಸ್ಟಾರ್ಟ್ ಮಾಡಿದೆ ಡ್ಯಾನ್ಸ್ ಮಾಡೋಕ್ಕೆ.